ಈಗ ನಾನು ಜನರ ಪರವಾಗಿ ನಮ್ಮ ತಾಲೂಕಿನ ರೈತರ ಪರವಾಗಿ ನಾನು ಹೋರಾಟ ಮಾಡಿದ್ದೆ. ಆದರೆ ಮುಂದಿನ ದಿನಗಳಲ್ಲಿ ನಾನು ಕೂಡ ನನ್ನ ಕ್ಷೇತ್ರದ ಎಲ್ಲ ಜನರನ್ನು ಕೇಳಿ, ರೈತರನ್ನು ಕೇಳಿ ಒಂದು ಸಭೆ ಮಾಡಿ ಮುಂದಿನ ತೀರ್ಮಾನಗಳನ್ನು ನಾವು ತಗೊಳ್ತೀವಿ. ಯಾವುದೇ ಕಾರಣಕ್ಕೂ ನಮ್ಮ ತಾಲೂಕಿನಲ್ಲಿ ಅನಧಿಕೃತವಾಗಿ ಒಂದು ನಿರ್ಮಾಣ ಆದಂಥ 2 ಟೋಲ್ಗಳು, ಕಾಕರಗಲ್ಲು, ಜಾಲಹಳ್ಳಿ, ಇವೆರಡು ಟೋಲ್ಗಳನ್ನು ಬಂದ್ ಮಾಡಬೇಕು ಅನ್ನೋಂಥ ಒಂದು ಮನವಿ ಮಾಡ್ಕೊಂಡೀನಿ. ಸಚಿವರ ಬಗ್ಗೆ, ಸನ್ಮಾನ್ಯ ಜಾರಕಿಹೊಳಿ ಸಾಹೇಬ್ರ ಬಗ್ಗೆ ನನಗೂ ಕೂಡ ಭಾಳ ದೊಡ್ಡ ಪ್ರಮಾಣದ ಗೌರವದ. ಇವರು ನಮ್ಮ ಬೋಸಳೆ ಸಾಹೇಬ್ರ ಬಗ್ಗೆ ಮತ್ತು ಎಲ್ಲ ಇಡೀ ನಾನು ಅಲ್ಲಿ ಇರೋಂಥ ಎಲ್ಲ ಒಂದು ರಾಜಕಾರಣಿಗಳ ಬಗ್ಗೆ ದೊಡ್ಡ ಒಂದು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಬಗ್ಗೆ ಕೂಡ ಗೌರವ ಅದ. ಆದರೆ ಅವರು ತೀರ್ಮಾನ ತಗೊಂಡದ್ದು ಇದೇನು ದೊಡ್ಡದಲ್ಲ, ಇದರಿಂದ ಏನು ಸರ್ಕಾರಕ್ಕೆ ದೊಡ್ಡ ಪ್ರಮಾಣದ ನಷ್ಟ ಆಗೋದಿಲ್ಲ. ಆದರೆ ಯಾಕೆ ಈ ಥರ ತೀರ್ಮಾನ ತಗೊಂಡ್ರು? ಒಬ್ಬ ಮಹಿಳೆಯಾಗಿ ನಾನು ರಾತ್ರಿಯೆಲ್ಲ ಕೂತ್ಕೊಂಡು ಹೋರಾಟ ಮಾಡಿದರೆ ಒಬ್ಬರು ಕೂಡ ಸರಿಯಾಗಿ ಅಲ್ಲಿ ಸ್ಪಂದಿಸಲಿಲ್ಲ, ಒಬ್ಬರು ಅಧಿಕಾರಿಗಳು ಬರಲಿಲ್ಲ. ಇದು ಯಾವ ನ್ಯಾಯ ಅನ್ನೋಂಥದ್ದು? ಒಬ್ಬರು ಶಾಸಕರಿಗೆ ಈ ರೀತಿ ಆದರೆ ರಾಜ್ಯದ ಜನರಿಗೆ ಯಾವ ರೀತಿ ನ್ಯಾಯ ಕೊಡ್ತಾರೆ ಅನ್ನೋಂಥದ್ದು ನನಗೆ ಭಾಳ ನೋವಾದ ಸರ್. ಹೋರಾಟ ಮಾಡೋದು ಕೂಡ ಅಧಿಕಾರಿಗಳು ಬರಲಿಲ್ಲ, ನೀವು ರಾತ್ರಿ ಎಲ್ಲ ಹೋರಾಟ ಮಾಡಿದ್ರು. ಅದೇನೇ, ಯಾರೂ ಬರಲೇ ಇಲ್ಲ. ಅವರು ಒಂದು ರವಾನೆ ಮಾಡಿದ್ರು ವಿಷಯವನ್ನು. ಅದು ಒಂದಿನ ಬೆಳ್ತನಕ ರಸ್ತೆ ಮಧ್ಯೆಯಲ್ಲಿ ನಾನು ಮಲ್ಲಿಗೆ ಅಲ್ಲೇ ನಾನು ಕೂತ್ಕೊಂಡು ಹೋರಾಟ ಮಾಡಿದ ಮೇಲೆ ಮರುದಿನ ಕೂಡ ಸಾಯಂಕಾಲ 7 ಗಂಟೆವರೆಗೆ ಕೂಡ ಯಾವುದೇ ನಮಗೆ ವಿಷಯ ಬರಲಿಲ್ಲ. ಅದಾದಮೇಲೆ ಇಲ್ಲ, ನಿಮ್ಗೆ ಮೀಟಿಂಗ್ ಕರೆದಿವಿ, ಬೆಂಗಳೂರಲ್ಲಿ ಒಂದು ಸಭೆ ಮಾಡಿ ತೀರ್ಮಾನ ಮಾಡೋಣ, ಇದು ನೀವು ಹೋರಾಟ ಕೈ ಬಿಡಬೇಕು ಅನ್ನೋಂಥದ್ದು ಸಚಿವರ ಕಡೆಯಿಂದ ಒಂದು ಮಾಹಿತಿ ಮತ್ತು ಎಮ್ ಡಿ ಅವ್ರ ಕಡೆಯಿಂದ ಒಂದು ಮಾಹಿತಿ ವಿಷಯ ಬಂದ ಮೇಲೆ ನಾವು ಬಿಟ್ಟಿದ್ವಿ. ನಿಜವಾಗ್ಲೂ ನಾನಂತರೂ ರೋಷ ಹೋಗ್ಬಿಟ್ಟೀನಿ ಈ ವಿಷಯದಲ್ಲಿ. ಭಾಳ ನೋವಾಗ್ತದೆ. ಯಾಕಂದರೆ ನಾನೊಬ್ಬ ಮಹಿಳೆ ಅಂತೇಳಿ ಇಷ್ಟು ಕಷ್ಟ ಕೊಡೋದನ್ನು ನನಗಾಗಿ ಅಲ್ಲ, ಇವತ್ತು ಜನರಿಗಾಗಿ, ರೈತರಿಗಾಗಿ ಹೋರಾಟ ಮಾಡಿದರೆ ಇವ್ರು ನೋಡಿದರೆ ಈ ನಮ್ಮನ್ನು ಮಾಡಿದ್ದು ನಿಜವಾಗ್ಲೂ